ಆ ಒಂದು ಇನ್ಸ್ಟಿಟ್ಯೂಷನ್ ಮೇಲೆ ಆಗಿದೆ. ನಾ ತಿಳಿದ ಪ್ರಕಾರ ಡಾಕ್ಟರ್ ಪರಮೇಶ್ವರ್ ಅವರು ಹಲವಾರು ವರ್ಷದಿಂದ ನನ್ನ ಪರಿಚಯ. ಅವರ ಇನ್ಸ್ಟಿಟ್ಯೂಷನ್ಸ್ ಬಹಳ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ನಡೆಸ್ತಾರೆ. ಹಾಗಾಗಿ ಆ ಸಂಸ್ಥೆಗೆ ಒಳ್ಳೆ ಹೆಸರಿದೆ. ಈಗ ಇಡಿಯವರು ರೇಡ್ ಮಾಡಿದ್ದಾರೆ. ಆ ಇಡಿಯವರು ಯಾಕದು ರೇಡ್ ಮಾಡೋದು ಅಂತ ನನಗೆ ಹೇಳಲಿಕ್ಕೆ ಆಗುದಿಲ್ಲ, ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ನನ್ನ ದೃಷ್ಟಿಯಿಂದ ಈ ತರ ಒಳ್ಳೆ ಒಳ್ಳೆ ಸಂಸ್ಥೆ ಮೇಲೆ ರೇಡ್ ಮಾಡುವುದು ಎಷ್ಟು ಸರಿ ಅಂತೂ ನಾಡಿನ ಜನ, ದೇಶ ಜನ ವಿಚಾರ ಮಾಡಬೇಕು. ಯಾಕಂದ್ರೆ ಇದರಿಂದ ಸಂಸ್ಥೆಯ ಇಮೇಜ್ಗೂ ಹೊರತ ಬರಲಿಕ್ಕೆ ಸಾಧ್ಯ. ಇದು ಒಳ್ಳೆ ಸಂಸ್ಥೆ. ಈ ಸಂಸ್ಥೆ ಮೇಲೆ ಯಾವ ಒಂದು ಅಪವಾದನೆ ತನಕ ಇಲ್ಲ. ಹಾಗಾಗಿ ಇಡಿಯವರು ಮಾಡಿದ್ದು ಯಾರ ಪ್ರೇರಣೆ ಮೇಲೆ ಮಾಡಿದ ವಿನ, ದಿಲ್ಲಿ ಅಥವಾ ಯಾವ ಪ್ರೇರಣೆ ಮೇಲೆ ಮಾಡಿದ ವಿನ ಅದು ಕಾನೂನುಬದ್ಧವಾಗಿ ಇಲ್ಲ ಅಂತ ನಾನು ಭಾವಿಸ್ತೇನೆ. ರಾಜಕೀಯ ಪ್ರೇರಿತ ದುರುದ್ದೇಶದಿಂದ ಆಗಿರುವಂತದ್ದನ್ನು ಸಿಎಂ ಹಾದಿಯಾಗಿ ಕೂಡ ಹೇಳ್ತಾರೆ. ಪ್ರತಿ ಬಾರಿ ಹಿಂದೆಯೂ ಕೂಡ ಇದೇ ರೀತಿ ಕಾಂಗ್ರೆಸ್ ನಾಯಕರನ್ನು ಕುಗ್ಗಿಸುವಂತಹ ಕೆಲಸ ಆಗುತ್ತೆ, ಇಂದು ಅದೇ ಆಗ್ತದೆ ಅಂತ.